ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕೂದಲು ಉದುರುವುದು ತುಂಬ ಜನರಲ್ಲಿ, ಅದರಲ್ಲೂ 30-40 ವರ್ಷ ದಾಟದಂಥವರಲ್ಲಿ ಹೆಚ್ಚು ಚಿಂತೆಯನ್ನೇ ಉಂಟು ಮಾಡಿಬಿಟ್ಟಿದೆ. ನಿಜ ಹೇಳಬೇಕು ಅಂದರೆ 30-40ರ ನಂತರ ಕಾಣಿಸ್ಕೊಳ್ಳುವಂತಹ ಕೂದಲು ಉದುರುವ ಸಮಸ್ಯೆಗೆ ಬಹುತೇಕ ಕಾರಣಗಳಿದೆ. ಬಹುತೇಕ ಸಂದರ್ಭಗಳಲ್ಲಿ ದೇಹದ ಒಳಗಿನಿಂದಲೇ ಶುರುವಾಗುತ್ತೆ. ಕೂದಲ ಮೇಲೆ ನಾವು ಹಚ್ಚೋದಕ್ಕೆ ಒಳ್ಳೆ ಹರ್ಬಲ್ ಆಯಿಲು, ಒಳ್ಳೆ ಹರ್ಬಲ್ ಶಾಂಪು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಮ ದೇಹದ ಒಳಗಡೆ ನಾವೇನು ತಗೋತೀವಿ ಅನ್ನೋದು ಕೂಡ. ಆದ್ದರಿಂದ ಇವತ್ತು ನಾನು 30-40 ವರ್ಷದ ನಂತರ ಕೂದಲು ಉದುರೋದನ್ನು ಕಡಿಮೆ ಮಾಡಲು ಸಹಾಯ ಮಾಡುವಂತಹ ಒಂದು ಪರಿಣಾಮಕಾರಿ ಪರಿಹಾರವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದು ಹೇಗೆ ಅನ್ನೋದನ್ನು ನೋಡೋಣ. ಕೂದಲು ಉದುರೋ ಸಮಸ್ಯೆಗೆ ಒಂದು ಒಳ್ಳೆ ಪದಾರ್ಥ, ಒಂದು ಒಳ್ಳೆ ಇಂಗ್ರೀಡಿಯೆಂಟ್ ನಮ್ಮ ಹತ್ರ ಇದೆ. ಅದ್ಯಾವುದು ಅಂತ ಹೇಳೋದಾದರೆ ಕಪ್ಪು ಎಳ್ಳು ಅಥವಾ ಎಳ್ಳು ಅಂತ ಹೇಳ್ಬೋದು. ಕಪ್ಪು ಎಳ್ಳು ಆಗ್ಬೋದು, ಹಾಗೆ ಬಿಳಿ ಎಳ್ಳು ಆಗ್ಬೋದು. ಕಪ್ಪು ಎಳ್ಳು ತುಂಬಾ ಪರಿಣಾಮಕಾರಿ, ಬಿಳಿ ಎಳ್ಳು ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಐರನ್ ಇದೆ, ಜಿಂಕ್ ಇದೆ, ಕ್ಯಾಲ್ಶಿಯಂ, ಒಮೆಗಾ 3 ಕೊಬ್ಬಿನಾಮ್ಲಗಳು, ಆ್ಯಂಟಿ ಆಕ್ಸಿಡೆಂಟ್ಸು, ಪ್ರೋಟೀನ್, ಹಾಗೆ ಅಗತ್ಯ ಅಮೋನಿಯಾ ಆಮ್ಲಗಳು ಸಮೃದ್ಧವಾಗಿ ಈ ಒಂದು ಕಪ್ಪು ಎಳ್ಳಲ್ಲಿ ಇದೆ. ಈ ಒಂದು ಎಳ್ಳಿನಲ್ಲಿ ಇರುವಂತಹ ಪೋಷಕಾಂಶಗಳು ಕೂದಲ ಬೇರುಗಳನ್ನು ಬಲಪಡಿಸೋದಕ್ಕೆ, ಕೂದಲು ಉದುರುವುದನ್ನು ಕಡಿಮೆ ಮಾಡೋದಕ್ಕೆ, ಹಾಗೆ ಆರೋಗ್ಯಕರವಾದ ಕೂದಲಿನ ಬೆಳವಣಿಗೆಗೆ ಅಗತ್ಯವಾದ ಹಲವಾರು ದೈಹಿಕ ಕ್ರಿಯೆಗಳನ್ನು ಬೆಂಬಲಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಒಂದು ಕರಿ ಎಳ್ಳಿನಿಂದ ಒಂದು ಒಳ್ಳೆ ಸ್ವೀಟನ್ನು ಮಾಡಿ ನಾವು ತಿನ್ಬೋದು. ಈ ಸ್ವೀಟು ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬಾ ಒಳ್ಳೆಯದು ಈ ಸ್ವೀಟು. ಹಾಗೆ ನಿಮಗೇನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಡಾಕ್ಟ್ರನ್ನ ಒಂದ್ಸರಿ ಕನ್ಸಲ್ಟ್ ಮಾಡಿ ನಂತರ ನೀವು ಇದನ್ನು ತಿನ್ನಿ. ಸಾಮಾನ್ಯವಾಗಿ ಆರೋಗ್ಯವಾಗಿರೋರಿಗೆಲ್ಲರಿಗೂ ಈ ಒಂದು ಲಡ್ಡು ಅಂದರೆ ಈ ಒಂದು ನಾನು ಇವಾಗ ಮಾಡಿ ತೋರಿಸುವಂಥ ಈ ಕಪ್ಪೆಳ್ಳಿನ ಒಂದು ಲಡ್ಡು ತುಂಬಾ ಒಳ್ಳೆಯದು. ಹಾಗೆ ನಿಮಗೇನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ, ಕೆಲವರಿಗೆ ಥೈರಾಯ್ಡ್ ಇರುತ್ತೆ, ಕೆಲವರಿಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಕಿಡ್ನಿ ಪ್ರಾಬ್ಲಮ್ಸ್ ಇರುತ್ತೆ. ಆ ಥರ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನಂತರ ನೀವು ಈ ಒಂದು ಫುಡ್ಡನ್ನು ತೊಗೊಳ್ಳಿ. ಇವೇನೂ ಇಲ್ಲ, ನಾರ್ಮಲಾಗಿ ಆರೋಗ್ಯವಾಗಿದ್ದೀವಿ ಅಂದರೆ ಈ ಒಂದು ಉಂಡೆಯನ್ನು ನೀವು ಪ್ರತಿದಿನ ತಿನ್ಬೋದು. ನೀವು ಸ್ನ್ಯಾಕ್ಸ್ ಆಗಿ ಇದನ್ನು ತಿಂತಾ ಬಂದರೆ, ಹಾಗೆ ಸ್ವಲ್ಪ ದಿನ ನಿಮಗೆ ಎಲ್ಲ ಬ್ಯಾಲೆನ್ಸ್ ಆಯಿತು, ನಮಗೆ ಎಲ್ಲ ನಾರ್ಮಲ್ ಆಗಿದೆ ಇವಾಗ ಅನ್ನುವಾಗ ಆವಾಗ ಒಂದು 3 ದಿವಸಕ್ಕೆ 2 ದಿವಸಕ್ಕೆ ಒಂದ್ಸರಿ ಈ ರೀತಿ ಕೂಡ ನಾವು ತಿನ್ಬೋದು. ಈ ಒಂದು ಎಳ್ಳಿನ ಉಂಡೆಯನ್ನು ಮಕ್ಕಳಿಗೂ ಕೂಡ ನೀವು ಕೊಡಬಹುದು. ಹಾಗಿದ್ರೆ ಈ ಒಂದು ಎಳ್ಳಿನ ಉಂಡೆಗೆ ಏನೇನೆಲ್ಲ ಬೇಕು, ಹಾಗೆ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನೋಡ್ಕೊಂಡು ಬರೋಣ. ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಬಿಟ್ಟು ಸಿಮ್ಮಲ್ಲಿಟ್ಟು ಅದನ್ನು ಇವಾಗ ಇದಕ್ಕೆ 1 ಕಪ್ಪಿನಷ್ಟು ಕಪ್ಪೆಳ್ಳನ್ನು ಹಾಕೋತಾ ಇದ್ದೀನಿ. ಹಾಕಿ ಅದನ್ನು ಈ ಥರ ಸಿಮ್ಮಲ್ಲೇ ಚೆನ್ನಾಗಿ ಹುರಿದುಬಿಟ್ಟು, ಎಲ್ಲ ಹುರಿದು ಎಳ್ಳೆಲ್ಲ ಚಿಟಪಟ ಅಂತ ಸೌಂಡ್ ಬರುತ್ತೆ, ಹಾಗೆ ಉಬ್ಕೊಂಡು ಬರುತ್ತೆ. ಆ ಟೈಮಲ್ಲಿ ಎಳ್ಳನ್ನು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಮತ್ತು ಅದೇ ಬಾಣಲೆಗೆ 1 ಕಪ್ಪಿನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕಿ ಅದನ್ನು ಕೂಡ ಅದೇ ರೀತಿಯಾಗಿ ಚೆನ್ನಾಗಿ ಹುರಿದು ಅದನ್ನು ಕೂಡ ಸಪ್ರೇಟ್ ಪ್ಲೇಟ್ಗೆ ಹಾಕಿಟ್ಕೊಳ್ಳಿ. ಹಾಗೆ ನಾವು ಎಷ್ಟು ಬಿಳಿ ಎಳ್ಳು ಹಾಗೆ ಕಪ್ಪೆಳ್ಳನ್ನು ತೊಗೊಂಡಿದ್ದೀವಿ ಆ ಪ್ರಮಾಣದಲ್ಲಿ ಅರ್ಧದಷ್ಟು ಅಂದರೆ ಅರ್ಧ ಕಪ್ಪಿನಷ್ಟು ಅಗಸೆ ಬೀಜನ ಹಾಕಿ ಅದನ್ನು ಕೂಡ ಹುರಿದು ಅದನ್ನು ಕೂಡ ಸಪ್ರೇಟ್ ಪ್ಲೇಟ್ಗೆ ಹಾಕ್ಕೊಳ್ಳಿ. ಹಾಗೆ ಅಗಸೆ ಬೀಜದಲ್ಲಿ ಅರ್ಧ ಭಾಗದಷ್ಟು ಪಂಪ್ಕಿನ್ ಸೀಡ್ಸ್ ಅಥವಾ ಕುಂಬಳಕಾಯಿ ಬೀಜನ ಕೂಡ ಹುರಿದು ಅದನ್ನು ಕೂಡ ಸಪ್ರೇಟ್ ಪ್ಲೇಟ್ಗೆ ಹಾಕಿಟ್ಕೋಬೇಕು. ಈಗ ಹಾಗೆ ಅರ್ಧ ಕಪ್ಪಿನಷ್ಟು ಹುರ್ಗಡ್ಲೆಯನ್ನು ಕೂಡ ಹುರಿದು ಅಂದರೆ ಸ್ವಲ್ಪ ಬಿಸಿ ಮಾಡಿ ಅದನ್ನು ಕೂಡ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಳ್ಳಿ. ಈಗ ಎಲ್ಲವನ್ನು ಸಪ್ರೇಟಾಗಿ ಹುರಿದು ಸಪ್ರೇಟಾಗಿ ಪ್ಲೇಟ್ಗಳಿಗೆ ಹಾಕಿಟ್ಕೋಬೇಕು, ಒಟ್ಟಿಗೆ ಎಲ್ಲವನ್ನು ಹಾಕೋದು ಬೇಡ. ಹಾಗೆ ರುಚಿಗೆ ಎಷ್ಟು ಬೇಕು ಅಂದರೆ ನಿಮ್ಮ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಕೂಡ ಎತ್ತಿಟ್ಕೊಳ್ಳಿ. ಲಾಸ್ಟ್ಗೆ ಬೆಲ್ಲನ ಹಾಕ್ಕೊಳ್ಳೋಣ. ಈಗ ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಹಾಕಿ ಸಪ್ರೇಟಾಗಿ ಪೌಡ್ರ್ ಮಾಡಿ ಎತ್ತಿಟ್ಕೋಬೇಕು. ಯಾಕಂದರೆ ಒಂದೊಂದ್ರ ಗುಣ ಒಂದೊಂದು ರೀತಿ ಇರುತ್ತೆ. ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ರೆ ಎಲ್ಲವೂ ಸರಿಯಾಗಿ ಪೌಡ್ರ್ ಆಗೋಲ್ಲ. ತುಂಬ ನೈಸ್ ಪೌಡ್ರ್ ಏನು ಅವಶ್ಯಕತೆ ಇಲ್ಲ, ಪುಡಿ ಆದರೆ ಸಾಕು. ಈಗ ಎಲ್ಲನೂ ಪುಡಿ ಮಾಡಿದ್ಮೇಲೆ ಒಂದೇ ಬೌಲ್ಗೆ ಹಾಕ್ಕೊಳ್ಳಿ. ಪುಡಿಗಳನ್ನು ಒಂದೇ ಬೌಲ್ಗೆ ಹಾಕೋಬೋದು. ಹಾಕ್ಬಿಡಿ. ಇವಾಗ ಅಗಸೆ ಬೀಜ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಹಾಗೆ ಕಪ್ಪೆಳ್ಳನ್ನು ಹಾಕಿ ಕೂಡ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಉಳಿದ ಎಲ್ಲ ಪದಾರ್ಥನೂ ಹಾಕಿ ಪೌಡ್ರ್ ಮಾಡ್ಕೊತೀನಿ. ಹಾಗೆ ಬೆಲ್ಲನ ನಾನಿಲ್ಲಿ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ನಾನು ಕರಗಿಸೋದಾಗಲಿ ಅಥವಾ ಪಾಕ ಮಾಡೋದಾಗಲಿ ಆ ಥರ ಏನೂ ಮಾಡಲ್ಲ. ಈ ಬೆಲ್ಲದಲ್ಲಿ ಯಾವುದೇ ರೀತಿಯಾದ ಕಲ್ಲು ಮಣ್ಣು ಇಲ್ಲ, ಹಾಗಾಗಿ ನಾನು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೆಲ್ಲದ ಪೌಡ್ರು ಆ ಥರ ಬರುತ್ತಲ್ಲ ಅದನ್ನು ಕೂಡ ನೀವು ತೊಗೋಬಹುದು. ನಾನು ಈ ಉಂಡೆ ಬೆಲ್ಲನ ತುರಿಯೋ ಮಣೆಯಿಂದ ತುರಿದು ಪೌಡ್ರ್ ಮಾಡಿ ಅಳತೆ ಮಾಡಿ ತೊಗೋತೀನಿ. ಅಂದರೆ ಸಿಹಿಗೆ ನಾನು 1/4 ಕಪ್ಪಷ್ಟು ಬೆಲ್ಲದ ಪುಡಿನ ನಾನಿಲ್ಲಿ ಹಾಕೋತೀನಿ. ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾರ್ಮಲ್ ಸಿಹಿ ಇರುತ್ತೆ, ತುಂಬ ಜಾಸ್ತಿ ಸಿಹಿ ಇರಲ್ಲ. 1/4 ಕಪ್ ಅಷ್ಟು ಹಾಕ್ಕೊಂಡ್ರೆ, ಜಾಸ್ತಿ ಸ್ವೀಟ್ ಬೇಕು ಅಂದರೆ 1 ಕಪ್ ಕೂಡ ನೀವು ಹಾಕ್ಕೋಬೋದು. ಸಿಹಿ ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಹಾಗೆ ಹಾಕ್ಬಿಟ್ಟು ಇವಾಗ ಎಲ್ಲವನ್ನು ನೀಟಾಗಿ ಪುಡಿ ಮಾಡಿ ಒಂದೇ ಬೌಲ್ಗೆ ಹಾಕ್ತಿದ್ದೀನಿ. ಒಟ್ಟಿಗೆ ನಾವೆಲ್ಲನೂ ಮಿಕ್ಸಿ ಮಾಡಿಕೊಂಡ್ರೆ ಅದು ನೀಟಾಗಿ ಪುಡಿ ಆಗಲ್ಲ, ಹಾಗಾಗಿ ಸಪ್ರೇಟಾಗಿ ಪೌಡ್ರ್ ಮಾಡ್ಕೋಬೇಕು. ಹುರ್ಗಡ್ಲೆ ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಾಗುತ್ತೆ, ಪ್ರೋಟೀನ್ ಕೂಡ ಸಿಗುತ್ತೆ.
ಈಗ ಎಲ್ಲವನ್ನು ಹಾಕಿದ್ದೀನಿ, ಎಲ್ಲವನ್ನು ನೀಟಾಗಿ ಪೌಡ್ರ್ ಮಾಡಿ ಹಾಕಿದ್ದೀನಿ. ಈಗ ಬೆಲ್ಲನ ತುರಿದು ಅದರ ಪೌಡ್ರನ್ನ ಕೂಡ ಇವಾಗ ಹಾಕ್ತೀನಿ. ಇದ್ರ ಜೊತೆಗೆ ಬೆಲ್ಲದ ಪುಡಿ ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ನಂತರ ಬೆಲ್ಲದ ಪುಡಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಅರ್ಧ ಭಾಗದಷ್ಟು ಬೆಲ್ಲದ ಪುಡಿನ ನಾನು ತೊಗೊಂಡಿದ್ದರೆ ಅರ್ಧ ಉಂಡೆನ ನಾನು ಇಲ್ಲಿ ತೊಗೊಂಡಿದ್ದೀನಿ ಬೆಲ್ಲನ. ಈಗ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಕೂಡ ಇದ್ರ ಜೊತೆಗೆ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ನೀವು ಇದನ್ನು ಕೈಯಿಂದ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ಮತ್ತು ಉಂಡೆ ಕಟ್ಟಬೇಕಾಗಿರೋದ್ರಿಂದ ನೀವು ಕೈಯಲ್ಲಿ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಎಲ್ಲ ಕಲಿಸ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಏನು ಮಾಡಬೇಕು, ನಿಮ್ಗೇನಾದರೂ ಡಯಟ್ ಮಾಡ್ತೀವಿ ನಾವು ತುಪ್ಪ ತಿನ್ನಲ್ಲ ಅನ್ನೋದಾದರೆ ನೀವು ತುಪ್ಪ ಹಾಕೋದು ಬೇಡ, ಹಾಗೆ ನೀವು ಉಂಡೆ ಕಟ್ಟಿ ಎತ್ತಿಟ್ಕೋಬಹುದು. ನಾನಿಲ್ಲಿ 2 ಸ್ಪೂನಷ್ಟು ಬಿಸಿ ಮಾಡಿದಂಥ ತುಪ್ಪನ ಇದಕ್ಕೆ ಹಾಕ್ತಿದ್ದೀನಿ. ತುಪ್ಪ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತುಪ್ಪ ಮತ್ತು ಈ ಒಂದು ಪುಡಿಗಳೆಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೋತೀನಿ. ಚಿಕ್ಕ ಸೈಜಲ್ಲಿ ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ, ತುಂಬ ದೊಡ್ಡ ದೊಡ್ಡ ಉಂಡೆ ಏನು ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿಯಾಗಿ ಉಂಡೆಗಳನ್ನು ಮಾಡಿ ಒಂದು ಬಾಟಲ್ಗೆ, ಏರ್ ಟೈಟ್ ಬಾಕ್ಸ್ಗೆ ಯಾವುದಕ್ಕಾದರೂ ಸರಿ ಹಾಕಿ ಎತ್ತಿಟ್ಕೊಂಡ್ರೆ ನೀವು ತುಂಬ ದಿನ ಇಟ್ಕೊಂಡು ಬಳಸ್ಬೋದು. ನಾವು ಇದರಲ್ಲಿ ನೀರಾಗಲಿ ಬೇರೆ ಯಾವುದೇ ರೀತಿಯಾಗಿ ಏನನ್ನು ನಾವು ಬಳಸಿಲ್ಲದೆ ಇರೋದ್ರಿಂದ ನೀವು ಇದನ್ನು ಹೊರಗಡೆನೇ ಇಟ್ಟು ಬಳಸ್ಬೋದು. ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ಬಳಸ್ಕೋಬೋದು. ಹೊರಗಡೆನೇ ಇಟ್ಟರು ಕೂಡ ನೀವು 15 ದಿವಸ ತನಕ ಆರಾಮಾಗಿರುತ್ತೆ. ಇದು ಇಷ್ಟು ಚೆನ್ನಾಗಿ ಉಂಡೆ ರೆಡಿಯಾಗಿದೆ. ನೋಡ್ಬೋದು ನೀವು ಉಂಡೆಗಳು ಎಷ್ಟು ಚೆನ್ನಾಗಿ. ಈ ಉಂಡೆ ಕೂದಲು ಉದುರೋದಕ್ಕೆ ಮುಖ್ಯವಾದ ಕಾರಣಗಳಲ್ಲಿ ಒಂದಾದಂತಹ ಐರನ್ ಮತ್ತು ಪ್ರೋಟೀನ್ ಕೊರತೆಯನ್ನು ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಐರನ್ ಅಂಶ ಇಲ್ಲ ಅಂದರೆ ಕೂದಲಿಗೆ ತಲುಪುವಂತಹ ಆಮ್ಲಜನಕ ಏನಿದೆ ಅದರ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಕೂದಲಿನ ಫಾಲಿಕಲ್ಸ್ಗಳು ವೀಕ್ ಆಗುತ್ತೆ. ಕೂದಲು ಬೇಗನೆ ಉದುರೋಗೋ ಒಂದು ಹಂತಕ್ಕೆ ತಲುಪಿಬಿಡುತ್ತೆ. ಇದಿಷ್ಟು ಕಬ್ಬಿಣದ ಕೊರತೆಯಿಂದ, ಅಂದರೆ ಐರನ್ ಕೊರತೆ ನಮ್ಮ ದೇಹದಲ್ಲಿ ಆದಾಗ ಆಗುತ್ತೆ. ಹಾಗೆ ಪ್ರೋಟೀನ್ ಕೊರತೆಯಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ನೋಡೋಣ. ಕೂದಲು ಮುಖ್ಯವಾಗಿ ಪ್ರೋಟೀನ್ನಿಂದ ನಿರ್ಮಿತವಾಗಿದೆ. ದೇಹಕ್ಕೆ ಬೇಕಾದಷ್ಟು ಪ್ರೋಟೀನ್ ಸಿಗಲಿಲ್ಲ ಅಂತಂದರೆ ಬಾಡಿ ಏನಿರುತ್ತೆ ಇದು ಪ್ರಮುಖವಾದ ಬೇರೆ ಆರ್ಗನ್ಸ್ ಅಥವಾ ಬೇರೆ ಅಂಗಗಳೇನಿದೆ ಅದಕ್ಕೆ ಜಾಸ್ತಿ ಆದ್ಯತೆಯನ್ನು ಕೊಡುತ್ತೆ. ಇದರ ಒಂದು ಪರಿಣಾಮವಾಗಿ ಕೂದಲು ತೆಳುವಾಗಿ ದುರ್ಬಲವಾಗಿ ಹೆಚ್ಚು ಉದುರೋದಕ್ಕೆ ಶುರುವಾಗುತ್ತೆ. ಈ ಒಂದು ಲಡ್ಡು ಏನಿದೆ ಇದು ಪೋಷಕಾಂಶಗಳ ಕೊರತೆ ಏನಿದೆ ಅದನ್ನು ಫುಲ್ಫಿಲ್ ಮಾಡುತ್ತೆ. ನಿಮ್ಮ ಕೂದಲನ್ನು ಇನ್ನೂ ಅಷ್ಟು ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಆರೋಗ್ಯಕರವಾದ ಕೂದಲು ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಾವು ಒಳಗಡೆಗೆ ತಿಂತೀವಿ ಅಂದ್ಬಿಟ್ಟು ಹೊರಗಡೆ ನಾವು ಕೂದಲಿನ ಆರೈಕೆನ ನಿಲ್ಲಿಸಬಾರ್ದು. ಕೂದಲಿನ ಆರೈಕೆ ಕೂಡ ನಾವು ಆವಾಗ ಅವಕಾಶ ಸಿಕ್ಕಿದಾಗ ವಾರಕ್ಕೆ ಒಂದ್ಸರಿ ಅಥವಾ 15 ದಿವಸಕ್ಕೊಂದ್ಸರಿ, ಕೊನೆಗೆ ಆಗಲಿಲ್ಲ ಅಂದರೆ ತಿಂಗಳಿಗೊಂದ್ಸರಿ ಆದರೂ ನಾನು ಆಲ್ರೆಡಿ ತೋರಿಸಿರುವಂಥ ಒಂದು ಹೇರ್ ಪ್ಯಾಕ್ ಏನಿದೆ ಎಲ್ಲ ಸುಲಭವಾಗಿ ಮನೆಯಲ್ಲೇ ಸಿಗುತ್ತೆ. ಸುಲಭವಾಗಿ ಸಿಗುವಂಥ ಈ ಒಂದು ಹೇರ್ ಪ್ಯಾಕನ್ನು ಮಾಡ್ಕೋಬೋದು. ಇನ್ನೂ ತುಂಬ ಹೇರ್ ಪ್ಯಾಕ್ಸ್ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇರ್ ಪ್ಯಾಕ್ಸ್ಗಳನ್ನು ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಕೂಡ ಹಾಕಿ ನಿಮಗೆ ತೋರಿಸ್ತೀನಿ. ಹಾಗೆ ಏರ್ ಮಸಾಜ್, ಆಯಿಲ್ ಮಸಾಜ್ ಏನಿದೆ ಆಯಿಲ್ ಮಸಾಜನ್ನು ಕೂಡ ನೀವು ಮಿಸ್ ಮಾಡಬಾರ್ದು. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿ ಅಥವಾ ಆಗಲಿಲ್ಲ ಅಂದರೆ 15 ದಿವಸಕ್ಕೊಂದ್ಸರಿ ಆದರೂ ನೀವು ಆಯಿಲ್ ಮಸಾಜನ್ನು ಮಾಡ್ಕೋಬೇಕು. ಆಯಿಲ್ ಮಸಾಜ್ ಕೂಡ ಹರ್ಬಲ್ ಆಯಿಲನ್ನೇ ನೀವು ಬಳಸಿದ್ರೆ ತುಂಬಾ ಒಳ್ಳೆಯದು. ಆಯಿಲಲ್ಲಿ ಪ್ಯೂರಿಟಿ ಇರೋವಂಥ ಆಯಿಲನ್ನು ಬಳಸಿ, ಯಾವುದೇ ಕಾರಣಕ್ಕೂ ಮಿಕ್ಸ್ ಇರೋವಂಥ ಆಯಿಲ್ಗಳನ್ನು ಬಳಸಬೇಡಿ. ಇವಾಗ ತುಂಬ ಫೇಕ್ ಇದೆ, ನೋಡಿಕೊಂಡು ನೀವು ಆಯಿಲನ್ನು ಬಳಸಿ. ಹಾಗೆ ಶಾಂಪೂ ಅಷ್ಟೇ ಯಾವುದೇ ರೀತಿಯಾದ ಕೆಮಿಕಲ್ಗಳನ್ನು ಬಳಸ್ತಾ ಇರುವಂಥ ಹರ್ಬಲ್ ಶಾಂಪೂವನ್ನೇ ನೀವು ಬಳಸಿದ್ರೆ ತುಂಬಾ ಒಳ್ಳೆಯದು. ನಿಮಗೇನಾದರೂ ಹರ್ಬಲ್ ಹೇರ್ ಗ್ರೋತ್ ಆಯಿಲ್ ಅಥವಾ ಹರ್ಬಲ್ ಶಾಂಪೂ ಏನಾದರೂ ಬೇಕು ಅಂದರೆ ನಮ್ಮ ಹತ್ರನೇ ಸಿಗುತ್ತೆ. SPS ಹರ್ಬಲ್ ಹೇರ್ ಗ್ರೋತ್ ಆಯಿಲ್ ಹಾಗೆ SPS ಹರ್ಬಲ್ ಶಾಂಪೂ ಕೂಡ ನಮ್ಮ ಹತ್ರ ಸಿಗುತ್ತೆ. ನಿಮಗೆ ಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಬುಕ್ ಮಾಡಿ ತರಿಸ್ಕೋಬೋದು. ಇದನ್ನೇ ಬಳಸಬೇಕು ಅಂತ ನಾನು ಹೇಳ್ತಿಲ್ಲ. ಯಾವುದಾದ್ರೂ ನಿಮಗೆ ನಂಬಿಕೆ ಇರುವಂತಹ ಹರ್ಬಲ್ ಯಾವುದಾದ್ರೂ ಪ್ರಾಡಕ್ಟನ್ನು ತಂದು ನೀವು ಬಳಸ್ಕೋಬಹುದು. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಆಗ್ತಂಥ ವೀಡಿಯೋಸ್ಗಳು ತಕ್ಷಣ ನಿಮಗೆ ಬರುತ್ತೆ. ಮುಂದೆ ಕೂಡ ನಾನು ಒಳ್ಳೆ ವೀಡಿಯೋಸ್ಗಳು ನಿಮ್ಮ ಕೂದಲು ಬಗ್ಗೆ ಹಾಗೆ ಸ್ಕಿನ್ ಬಗ್ಗೆ ತುಂಬ ಜನ ಕೂಡ ಅದನ್ನು ಕೇಳ್ತಿದ್ದೀರಾ. ಸ್ಕಿನ್ ಬಗ್ಗೆ ಒಂದಷ್ಟು ವೀಡಿಯೋಸ್ನ ಮಾಡಿ ಹಾಕಿ ಅಂತ ಕೇಳ್ತಿದ್ದೀರಾ. ಅಲ್ಲದೆ ತುಂಬ ಜನ ಕೇಳಿದ್ದೀರಾ ವ್ಲಾಗ್ಸ್ ಮಾಡಿ, ನಿಮ್ಮದು ಪ್ರತಿ ದಿವಸ ವ್ಲಾಗ್ಸ್ ಮಾಡಿ, ಡೈಲಿ ವ್ಲಾಗ್ಸನ್ನು ಹಾಕಿ ಅಂತೆಲ್ಲ ಕೇಳ್ತಿದ್ದೀರಾ. ನೋಡೋಣ, ಅವಕಾಶ ಆದರೆ ಖಂಡಿತ ವ್ಲಾಗ್ಸ್ ಕೂಡ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ನನಗೆ ಇವಾಗ ಅವಕಾಶ ಇಲ್ಲ. ಹಾಗಾಗಿ ನಾನು ಈ ಒಂದು ನಮ್ಮ ಪ್ರಾಡಕ್ಟ್ಗಳ ಬಗ್ಗೆನೇ ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ಸ್ ಕೊಡೋದಿದೆ ನಿಮಗೆ. ನಮ್ಮ ಒಂದು ಪ್ರಾಡಕ್ಟ್ಸು ನಿಮಗೆ ಸುಲಭವಾಗಿ ತಲುಪೋದಕ್ಕೆ ಅದಕ್ಕೂ ಕೂಡ ನಾವು ಅವಕಾಶನ ಮಾಡ್ತಿದ್ದೀವಿ. ಹಾಗಾಗಿ ಅದ್ರದ್ದು ಅಪ್ಡೇಟ್ಸ್ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ.